ತುಂಬಾ ಕಂಪ್ಯಾರಿಸನ್ಸ್ ಇರುತ್ತೆ. ಹ್ಮ್ ಅವ್ನು ಹೀಗ್ ಮಾಡ್ತಾ ಇದ್ದಾನೆ, ಹ್ಮ್ ಇವ್ರು ಹೀಗ್ ಮಾಡ್ ಪೇರೆಂಟ್ಸ್ ಆಲ್ಸೋ ಅವ್ರಿಗೆ ಬೇಡ ಅಂದ್ರೂನು ಎಲ್ಲೋ ಒಂದ್ ಕಡೆ ಆ ಕಂಪ್ಯಾರಿಸನ್ ಬಂದ್ಬಿಡುತ್ತೆ. ಕರೆಕ್ಟ್. ಡೇ ಟು ಡೇ ಲೈಫಲ್ಲಿ ಮಕ್ಳಿಗೆ ಕಂಪೇರ್ ಮಾಡ್ತಾ ಇರ್ತೀವಿ. ಹ್ಮ್ ಸೊ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು? ಸಿ ಪೇರೆಂಟ್ಸು ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್ ಮಾಡ್ಬೋದು. ಹ್ಮ್ ಅವ್ರಿಗೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಹ್ಮ್ ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ. ಹ್ಮ್ ಮಕ್ಕಳಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ನಾವು. ಹ್ಮ್ ಮಕ್ಕಳಿಗೆ ಬಂದು ಐಡೆಂಟಿಫಿಕೇಶನ್, ಕಂಪ್ಯಾರಿಸನ್ ಮಾಡಿದ್ರೆ ಅವ್ರು ಖಂಡಿತ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಇಷ್ಟ ಆಗಲ್ಲ. ಸೊ ಪೇರೆಂಟ್ಸ್ಗೆ ಅವೇರ್ನೆಸ್ ಇರಬೇಕು, ಇದೆಲ್ಲ ಓಕೆ. ನಾವು ಮಾಡಬಾರ್ದು. ಹ್ಮ್ ಸೊ ಅವ್ರಿಗೆ ಹೆಂಗೆ ಅಂದರೆ ಪೇರೆಂಟ್ಸ್ಗೆ ಮಕ್ಕಳು ಎಲ್ಲದರಲ್ಲಿ ಫಸ್ಟ್ ಇರಬೇಕು, ಎಲ್ಲದರಲ್ಲಿ ಸ್ಪೋರ್ಟ್ಸಲ್ಲಿ, ಅಕಾಡೆಮಿಕ್ಸಲ್ಲಿ, ಎಲ್ಲಾದರೂ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಹ್ಮ್ ಬಟ್ ಹೌ ಯು ಆರ್ ಗೋನ್ ಹೆಲ್ಪ್, ನೀವು ಹೆಂಗೆ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅದನ್ನು ಅಚೀವ್ ಮಾಡೋಕ್ಕೆ. ಹ್ಮ್ ಸೊ ದಟ್ ಈಸ್ ಇಂಪಾರ್ಟೆಂಟ್. ನಿಮ್ ಕಾಂಟ್ರಿಬ್ಯೂಷನ್ ನಿಮ್ಮ ಏನು? ಕಾಂಟ್ರಿಬ್ಯೂಷನ್ ಏನು? ಹ್ಮ್ ಮಗಳಿಗೆ ಸುಮ್ಮನೆ ಓದು 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 ಅಂದರೆ ಅವ್ರಿಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹ್ಮ್ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಹ್ಮ್ ಇಲ್ಲ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಹ್ಮ್ ಸ್ಪೋರ್ಟ್ಸಲ್ಲಿ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಏನಾಗುತ್ತೆ ಅವ್ರಿಗೆ. ಸೊ ಹ್ಮ್ ಈ NLP is gonna help you ಹ್ಮ್ ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್, ಹ್ಮ್ ನಿಮ್ಮ ಮಕ್ಕಳನ್ನು, ನಿಮ್ಮ ಹ್ಮ್ ಸರೌಂಡಿಂಗ್ಸನ್ನು. ಹ್ಮ್ ಸೊ ಒನ್ಸ್ ಯು ಆರ್ ಅವೇರ್ ಆಫ್ ಯೋರ್ ಬಿಹೇವಿಯರ್ ಪ್ಯಾಟರ್ನ್ಸು, ಮಕ್ಕಳ ಬಿಹೇವಿಯರ್ ಪ್ಯಾಟರ್ನ್ಸು, ಹ್ಮ್ ಯು ಕ್ಯಾನ್ ಗಿವ್ ದೆಮ್ ದ ಥಿಂಗ್. ಹ್ಮ್ ಸೊ ಪೇರೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಇದು ನನ್ನ ತಪ್ಪು. ಮೈ ಎವ್ರಿ ಸ್ಟೂಡೆಂಟ್ ಆರ್ ಎವ್ರಿ ಕಿಡ್ ಇಸ್ ಅನ್ ಇಂಡಿವಿಜುವಲ್. ಹ್ಮ್ ಅವ್ರು ಹೆಂಗೆ ಕೆಟರ್ ಮಾಡಿ ಅವ್ರಿಗೆ ಹೆಂಗೆ ಪ್ರೋಗ್ರೆಸ್ ಮಾಡೋದೇ ನಿಮ್ಮ ಫೋಕಸ್ ಇರಬೇಕು. ಓಕೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನಿಜವಾಗ್ಲೂ ದಟ್ ವಿಲ್ ನಾಟ್ ಹ್ಯಾವ್ ಅ ಗುಡ್ ಪೇರೆಂಟಿಂಗ್ ಸ್ಟೈಲ್.